ಒಂದೇ ಒಂದು ಟೊಮೆಟೊ ಹಣ್ಣು ಇದ್ದರೆ ಸಾಕು, ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿಯಾದ ತಂಬಳಿಯನ್ನು ಮಾಡ್ಬೋದು. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾವ ರೀತಿ ಈ ತಂಬಳಿಯನ್ನು ಮಾಡೋದಂತ ನೋಡೋಣ ಬನ್ನಿ. ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. ಬಾಣಲೆಗೆ 1.5 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಕಟ್ ಮಾಡಿ ಇಟ್ಟಿರುವ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಟೊಮೆಟೊವನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ಬೇಕು. ತುಂಬ ಮೆತ್ತಗಾಗೋ ತನಕ ಏನಿಲ್ಲ, ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆ, ಒಂದೇ ಒಂದು ಒಣಮೆಣಸು ಹಾಕಿ ಇದನ್ನು ಹುರಿದುಕೊಳ್ಬೇಕು. ಒಣಮೆಣಸಿನ ಬದಲಿಗೆ ಹಸಿಮೆಣಸು ಅಥವಾ ಕಾಳು ಮೆಣಸನ್ನು ಉಪಯೋಗಿಸ್ಕೊಳ್ಬೋದು. ಒಂದೊಂದು ರೀತಿ ಪರಿಮಳವನ್ನು ಕೊಡ್ತದೆ. ಒಣಮೆಣಸನ್ನು ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ಕಾಳು ಮೆಣಸು ಹಾಕಿದರೆ ಒಂದು ರೀತಿ ಹೆಲ್ದಿಯಾಗಿರ್ತದೆ ತಂಬಳಿ. ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹೊತ್ತು ಇದನ್ನು ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ಹುರಿದು ತಣ್ಣಗಾಗಿರುವ ಟೊಮೆಟೊ, ಜೀರಿಗೆ, ಒಣಮೆಣಸನ್ನು ಹಾಕಿ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತಂಬಳಿ ಅಂದರೆ ಸ್ವಲ್ಪ ನೀರಾಗಿರಬೇಕು, ಹಾಗಾಗಿ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಸೇರಿಸಿ ತಂಬಳಿಯ ಹದವನ್ನು ಸರಿ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಗಟ್ಟಿಯಾಗಿರುವ ಮೊಸರು ಇಲ್ಲ ಅಂದರೆ ಮಜ್ಜಿಗೆಯನ್ನು ಹಾಕ್ಬೋದು. ಮೊಸರು ಹಾಕಿದರೆ ತಂಬಳಿಯ ರುಚಿ ಚೆನ್ನಾಗಿ ಬರ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ತಂಬಳಿ ಆಗಿರೋದ್ರಿಂದ ಹುಳಿ ಮೊಸರನ್ನು ಉಪಯೋಗಿಸಬಾರ್ದು, ಸಿಹಿಯಾಗಿರುವ ಮೊಸರನ್ನು ಉಪಯೋಗಿಸಬೇಕು. ನಂತರ ರುಚಿಯ ಬ್ಯಾಲೆನ್ಸಿಗೆ ನಾನಿಲ್ಲಿ ಒಂದು ಕಡಲೆ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಸೇರಿಸೋದ್ರಿಂದ ಟೊಮೆಟೊ ಹಣ್ಣಿನಲ್ಲಿರುವ ಹುಳಿಯ ಅಂಶ ಏನಿರ್ತದೆ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ. ಖಂಡಿತ ಟೊಮೆಟೊ ತಂಬಳಿಯನ್ನು ಮಾಡುವಾಗ ಒಂದು ಚಿಟಿಕೆ ಆದರೂ ಬೆಲ್ಲವನ್ನು ಹಾಕೋದನ್ನು ಮರಿಬೇಡಿ. ಸರಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರನ್ನು ಹಾಕಿರೋದ್ರಿಂದ ಅದನ್ನು ಒಂದು ಬೀಟರ್ ಸಹಾಯದಿಂದ ಈ ರೀತಿ ಕಡ್ದುಕೊಂಡ್ರೆ ತಂಬಳಿಯ ರುಚಿ ಚೆನ್ನಾಗಿ ಬರ್ತದೆ. ತಂಬಳಿ ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಹಾಕಬೇಕು. ನಾನು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕಿಟ್ಟಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಒಣಮೆಣಸಿನ ಪೀಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ರೆಡಿಯಾಗಿರುವ ತಂಬಳಿಗೆ ಹಾಕಿದರೆ ರುಚಿಯಾದ ಟೊಮೆಟೊ ತಂಬಳಿ ರೆಡಿ. ಅನ್ನದ ಜೊತೆ ತುಂಬಾ ರುಚಿಯಾಗಿರ್ತದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಊಟಕ್ಕೆ ಬಡಿಸುವ ಮೊದಲು ಒಗ್ಗರಣೆಯನ್ನು ಚೆನ್ನಾಗಿ ತಂಬಳಿಯ ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಇದೇ ರೀತಿ ಹೆಚ್ಚಿನ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.